ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ವೀಡಿಯೋ ಆಗಿದೆ. ನಿಮ್ಮ ಬ್ಲಾಗ್ ಥರ ಏನೋ ಟ್ರೈ ಮಾಡಿದ್ದೀನಿ. ಹೋಪ್ ಯು ಲೈಕ್ ಇಟ್. ಇದು ರಾಮನವಮಿ ಅಲ್ವಾ, ಅದಕ್ಕೆ ಈ ಥರ ಔಟ್ಫಿಟ್ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆಯಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೊಂಥರ ಅಂಬ್ರೆಲಾ ವಿತ್ ಕಮ್ ಚೂಡಿದಾರ್ ಥರನೇ. ಸೊ ಹೋಗ್ತಾ ದಾರೀಲಿ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಸೊ ಹಾಫ್ ದಾರಿಯಿಂದ ಇನ್ನೊಂದು ಬಸ್ಸಿಗೆ ಹೋಗಬೇಕಿತ್ತು. ನೋಡ್ಕೊತಾ ಹೋಗ್ತಾ ಇದ್ವಿ. ಅದು ಬಸ್ ಕಂಡಕ್ಟ್ರು ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಬಸ್ ಸ್ಟಾಪ್ಗೆ ನಿಲ್ಲಿಸ್ಬಿಟ್ರು. ಹಾಗಾಗಿ ನಡಿಬೇಕಿತ್ತು. ಸೊ ಎಲ್ಲಿದ್ದೀವಿ ಅಂತ ಮೋಸ್ಟ್ ಆಫ್ ದ ಮೆಂಬರ್ಸಿಗೆ ಗೊತ್ತಿರುತ್ತೆ. ಕಾಳಿ ಆಂಜನೇಯ ಟೆಂಪಲು ಬೆಂಗಳೂರಲ್ಲಿ ಫೇಮಸ್ ಟೆಂಪಲು. ಸೊ ರಾಮನವಮಿಗೆ ಅಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ಯಾರ ಅಂತೆಲ್ಲನೂ ಏನಂತೀರ. ಸೊ ಈ ಥರ ಫ್ರಂಟಲ್ಲಿ ಈ ಥರ ಎಲ್ಲ ಮಾಡಿದರು. ನಾನು ಆ್ಯಕ್ಚುಲಿ ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದೆ. ಸೊ ಲೈಟಿಂಗ್ಸ್ ಎಲ್ಲ ಇರಲ್ಲ, ಸಂಜೆ ಹೊತ್ತಿರ್ಬೋದೇನೋ. ಸೊ ಜಸ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಪಾದದ ಆಶೀರ್ವಾದ ತಗೊಂಡು ಇದು ಯಾವುದು ದೇವರು ಅಂತ ಕಮೆಂಟ್ ಮಾಡಿದ್ದು ಗೈಸ್, ನೋಡುವ. ಸೊ ರಾಮ ಹೀಗಿದ್ದ. ಸೊ ಈ ಥರ ಡೆಕೋರೇಟ್ ಮಾಡಿದರು. ಆಮೇಲೆ ರಾಮನ ವೀಡಿಯೋ ಅಲ್ಲೋ ಇಲ್ಲ ಅಂತ ಹೇಳಿದರು. ಕೆಲವರಿಗೆ ತೆಗಿತಿದ್ದಿಲ್ಲ, ಆದರೂ ಈಗ ಟ್ರೈ ಮಾಡಿ ತೆಗ್ದಿದ್ದೀನಿ. ಸಖತ್ತಾಗಿ ಡೆಕೋರೇಟ್ ಮಾಡಿದ್ರು ರೀ. ಥರಗಳಾಗಿತ್ತು. ಆಮೇಲೆ ಕೊನೆಗೆ ರಾಮನ ಅಲೋ ಇಲ್ಲ ಅಂದ್ಬಿಟ್ಟು ಅವರೇ ಡೆಕೋರೇಟ್ ಮಾಡಿಬಿಟ್ಟು ಹೊರಗಡೆ ಒಂದು ಮೂರ್ತಿ ಥರ ಇಟ್ಟಿದ್ರು. ಸೊ ಈ ಥರ ಇತ್ತು ನೋಡಿ, ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಥರ ಮಾಡಿದ್ರು.